ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರರ ಬ್ರಹ್ಮೋತ್ಸವಗಳಲ್ಲಿ ಸರ್ವಭೂಪಾಲ ವಾಹನದಲ್ಲಿ ವಿಜೃಂಭಣೆಯಿಂದ ದರ್ಶನವಿತ್ತ ಸ್ವಾಮಿ. ಪವಿತ್ರ ದ್ರವ್ಯಗಳ ಸ್ನಪನ ತಿರುಮಂಜನ ಕಲ್ಪವೃಕ್ಷ ವಾಹನದಲ್ಲಿ ಭಕ್ತರನ್ನು ಅನುಗ್ರಹಿಸಿದ ಸ್ವಾಮಿ. ಕಪಿಲತೀರ್ಥ ಕಪಿಲೇಶ್ವರ ಸ್ವಾಮಿಗೆ ವೈಭವೋಪೇತ ಬ್ರಹ್ಮೋತ್ಸವಗಳು. ಸಿಂಹವಾಹನ ಸ್ನಪನ ತಿರುಮಂಜನ ಭೂತವಾಹನದಲ್ಲಿ ಸ್ವಾಮಿಯನ್ನು ದರ್ಶಿಸಿದ ಭಕ್ತಜನ. ಚೆನ್ನೈನ ಶ್ರೀ ಪದ್ಮಾವತಿ ಆಲಯದಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ವಿಶೇಷವಾದ ಬ್ರಹ್ಮೋತ್ಸವ. ಪಲ್ಲಕ್ಕಿ ಉತ್ಸವ ಹನುಮಂತ ವಾಹನದಲ್ಲಿ ಅದ್ಭುತವಾಗಿ ವಿಹರಿಸಿದ ಶ್ರೀ ಪದ್ಮಾವತಿ ಮಾತೆ. ತಿರುಪತಿ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ಬ್ರಹ್ಮೋತ್ಸವ ಅತ್ಯಂತ ವೈಭವೋಪೇತವಾಗಿ ಜರುಗುತ್ತಿವೆ. ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ರಾತ್ರಿ ಸ್ವಾಮಿಗೆ ಸರ್ವಭೂಪಾಲ ವಾಹನ ಸೇವೆಯು ಜರುಗಿತು. ಮೊದಲಿಗೆ ಸ್ವಾಮಿ ಅಮ್ಮನವರಿಗೆ ಅರ್ಚಕರು ಸಕಲ ಬಂಗಾರದ ಆಭರಣಗಳು ಪಟ್ಟು ವಸ್ತ್ರಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಸುವರ್ಣ ಮಂಟಪವಾದ ವಿದ್ಯುತ್ ದೀಪಗಳಿಂದ ಮಿನುಗುತ್ತಿರುವ ಸರ್ವಭೂಪಾಲ ವಾಹನದಲ್ಲಿ ಆಸೀನರನ್ನಾಗಿಸಿದರು. ಆನಂತರ ಅರ್ಚಕರು ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿ ನಂತರ ಮಂಗಳವಾದ್ಯಗಳು, ಕೋಲಾಟ, ಅನೇಕ ಕಲಾ ಪ್ರದರ್ಶನಗಳು, ಭಕ್ತರ ದೈವನಾಮಸ್ಮರಣೆಯೊಂದಿಗೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯು ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನವಿತ್ತರು. ಇಂದು ನೋಡಿದೆ ಗೋವಿಂದನ್ನ, ಇಂದು ನೋಡಿದೆ ಗೋವಿಂದನ್ನ, ಸರ್ವ ಸುಂದರ ಸಾರ ಶ್ರೀ ವೆಂಕಟರಮಣನ, ಇಂದು ನೋಡಿದೆ ಗೋವಿಂದನ್ನ, ಸರ್ವ ಸುಂದರ ಸಾರ ಶ್ರೀ ವೆಂಕಟರಮಣನ, ಇಂದು ನೋಡಿದೆ ಗೋವಿಂದನ್ನ. ಭಾಗೀರಥಿಯ ಹೆತ್ತವನ, ಭವರೋಗ ಕಳೆವ ರಾಜೀವ ನೇತ್ರನ್ನ, ಭಾಗೀರಥಿಯ ಹೆತ್ತವನ, ಭವರೋಗವ ಕಳೆವ ರಾಜೀವ ನೇತ್ರನ, ಸಾಗರದೊಳು ಒಪ್ಪುವನ, ಭಕ್ತ ಕೂಗಲು ನಿಲ್ಲದೆ ಒದಗಿ ಬರುವನ, ಎಂದು ನೋಡಿದೆ ಗೋವಿಂದನ್ನ, ಎಂದು ನೋಡಿದೆ ಗೋವಿಂದನ್ನ. ಹಾಗೆಯೇ ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ಮಧ್ಯಾಹ್ನ ಶ್ರೀ ಕಲ್ಯಾಣ ವೆಂಕಟೇಶ್ವರನಿಗೆ ಸ್ನಪನ ತಿರುಮಂಜನ ನೆರವೇರಿಸಿದರು. ಮೊದಲಿಗೆ ಅರ್ಚಕರು ಶ್ರೀದೇವಿ ಭೂದೇವಿ ಸಮೇತ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನಗೊಳಿಸಿ
ಷೋಡಶೋಪಚಾರ ಕೈಂಕರ್ಯಗಳೊಂದಿಗೆ ಸೇವೆಯನ್ನು ಸಲ್ಲಿಸಿ ಆನಂತರ ಮಂಗಳವಾದ್ಯ ವೇದ ಮಂತ್ರಗಳ ನಡುವೆ ನಯನಾನಂದಕರವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಕರ್ಪೂರದ ಆರತಿಯನ್ನು ಸಮರ್ಪಿಸಿದರು. ಸರ್ವ ವಿಶ್ವ ಪರಿಪಾಲಕ ಪ್ರಣತಾರ್ತಿ ಹರನ ಇಂದು ನೋಡಿದೆ ಗೋವಿಂದನ್ನ, ಇಂದು ನೋಡಿದೆ ಗೋವಿಂದನ್ನ. ಹಾಗೆಯೇ ಶುಕ್ರವಾರ ಬೆಳಗ್ಗೆ ಸ್ವಾಮಿಗೆ ಕಲ್ಪವೃಕ್ಷ ವಾಹನ ಸೇವೆ ಜರುಗಿತು. ಮೊದಲಿಗೆ ಅರ್ಚಕರು ಸ್ವಾಮಿಯವರಿಗೆ ಸಕಲ ಬಂಗಾರದ ಆಭರಣಗಳು, ಪಟ್ಟು ವಸ್ತ್ರಗಳೊಂದಿಗೆ ರಾಜಮನ್ನಾರ್ ಅಲಂಕಾರವನ್ನು ಮಾಡಿ ದೇವಿಯರ ಸಮೇತ ಕಲ್ಪವೃಕ್ಷ ವಾಹನದಲ್ಲಿ ಆಸೀನರನ್ನಾಗಿಸಿದರು. ನಂತರ ಅರ್ಚಕರು ಕಲ್ಪವೃಕ್ಷ ವಾಹನದಲ್ಲಿ ಆಸೀನರಾದ ಶ್ರೀ ಕಲ್ಯಾಣ ವೆಂಕಟೇಶ್ವರನಿಗೆ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿ ನಿವೇದನೆ ಆರತಿಯನ್ನು ಸಮರ್ಪಿಸಿದರು. ತದನಂತರ ಮಂಗಳವಾದ್ಯ, ವಿವಿಧ ಕಲಾ ಪ್ರದರ್ಶನಗಳು, ಭಕ್ತರ ಗೋವಿಂದ ನಾಮಸ್ಮರಣೆಯೊಂದಿಗೆ ಆಲಯದ ಮಾಡಬೀದಿಗಳಲ್ಲಿ ಸ್ವಾಮಿಯವರು ಭಕ್ತರು ಕೋರಿದ ಕೋರಿಕೆಗಳನ್ನು ನೆರವೇರಿಸುವ ಕಲ್ಪತರುವಾಗಿ ಕಲ್ಪವೃಕ್ಷ ವಾಹನದಲ್ಲಿ ವಿಹರಿಸುತ್ತಾ ದರ್ಶನವಿತ್ತರು. ದೇವ ಸ್ವಾಮಿ ತೀರ್ಥವಾಸ ವಿಜಯ ವಿಠಲನ ಎಂದು ನೋಡಿದೆ ಗೋವಿಂದನ್ನ, ಇಂದು ನೋಡಿದೆ ಗೋವಿಂದನ್ನ. ಸರ್ವ ಸುಂದರ ಸಾರ ಶ್ರೀ ವೆಂಕಟರಮಣನ ಇಂದು ನೋಡಿದೆ ಗೋವಿಂದನ್ನ. ತಿರುನಗರಿಯ ಪ್ರಸಿದ್ಧ ಶೈವ ಕ್ಷೇತ್ರವಾಗಿ ಪ್ರಸಿದ್ಧಿ ಹೊಂದಿರುವ ಕಪಿಲೇಶ್ವರ ಸ್ವಾಮಿ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಅತ್ಯಂತ ವೈಭವೋಪೇತವಾಗಿ ಜರುಗುತ್ತಿವೆ. ಬ್ರಹ್ಮೋತ್ಸವಗಳ ಅಂಗವಾಗಿ 3ನೆಯ ದಿನ ಶ್ರೀ ಕಪಿಲೇಶ್ವರ ಸ್ವಾಮಿಯವರಿಗೆ ಸಿಂಹವಾಹನ ಸೇವೆ ನೆರವೇರಿಸಿದರು. ಮೊದಲಿಗೆ ಶ್ರೀ ಕಪಿಲೇಶ್ವರ ಸ್ವಾಮಿಗೆ ಅರ್ಚಕರು ಸ್ವರ್ಣಾಭರಣಗಳು, ಸುಗಂಧ ಪುಷ್ಪಮಾಲೆಗಳಿಂದ ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಪರಾಕ್ರಮಕ್ಕೆ, ಸಾಹಸಕ್ಕೆ, ಧೈರ್ಯಕ್ಕೆ ಪ್ರತೀಕವಾದ ಸಿಂಹವಾಹನದಲ್ಲಿ ಸ್ವಾಮಿಯನ್ನು ಆಸೀನಗೊಳಿಸಿದರು. ಆನಂತರ ಸ್ವಾಮಿಗೆ ಪೂಜೆಗಳನ್ನು ಸಲ್ಲಿಸಿ ಮಂಗಳವಾದ್ಯ, ವಿವಿಧ ಕಲಾ ಪ್ರದರ್ಶನಗಳ ನಡುವೆ ಆಲಯದ ಬೀದಿಗಳಲ್ಲಿ ಸ್ವಾಮಿಯು ಸಿಂಹವಾಹನ ಸೇವೆಯಲ್ಲಿ ವಿಹರಿಸುತ್ತಾ ಭಕ್ತರನ್ನು ಕಟಾಕ್ಷಿಸಿದರು. त्रिशूलडमरुहस्तालङ्कृत रक्षा फालनेत्र कपालरुण्डमणिमालात्रितवक्षा नीलकण्ठ त्रिशूलडमरुहस्तालङ्कृत रक्षा फालनेत्र कपालरुण्डमणिमालात्रितवक्षा
ವಿರೂಪಾಕ್ಷ ಶ್ರೀಲಕುಮೇಶನ ಓಲೈಸುವ ಭಕ್ತಾವಳಿಗಳ ಪಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಷಾದಾಕ್ಷ ನಮೋ ವಿರೂಪಾಕ್ಷ ನಮೋ ನಮೋ ವಿಷಾದಾಕ್ಷ. ಹಾಗೆಯೇ ಬ್ರಹ್ಮೋತ್ಸವಗಳ ಅಂಗವಾಗಿ ಸ್ವಾಮಿಗೆ ಮಧ್ಯಾಹ್ನ ಸ್ನಾಪನ ತಿರುಮಂಜನವನ್ನು ನಿರ್ವಹಿಸಿದರು. ಪ್ರತ್ಯೇಕ ಸ್ನಾನಪೀಠದಲ್ಲಿ ಶಿವಪಾರ್ವತಿಯರನ್ನು ಆಸೀನಗೊಳಿಸಿ ಅರ್ಚಕರು ಹಲವು ಬಗೆಯ ಸುಗಂಧ ಪರಿಮಳ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿದರು. ಆನಂತರ ಅರಿಶಿನ, ಚಂದನ, ತುಳಸಿ ಮಾಲೆಗಳಿಂದ ಉತ್ಸವ ಮೂರ್ತಿಯನ್ನು ಅಲಂಕರಿಸಿ ಪವಿತ್ರ ಜಲದಿಂದ ಸ್ನಾಪನ ತಿರುಮಂಜನವನ್ನು ನಿರ್ವಹಿಸಿ ಧೂಪದೀಪ ನಿವೇದನೆ ಆರತಿಯನ್ನು ಸಮರ್ಪಿಸಿದರು. ವಾಸವನುತ ಹರಿದಾಸ ಯೇಷ ಕೈಲಾಸ ವಾಸದೇವ ದಾಶರಥಿಯ ಔಪಾಸಕ ಸುಜನರ ಪೋಷಿಪ ಪ್ರಭಾವ ವಾಸವನುತ ಹರಿದಾಸ ಯೇಷ ಕೈಲಾಸ ವಾಸದೇವ ದಾಶರಥಿಯ ಔಪಾಸಕ ಸುಜನರ ಪೋಷಿಪ ಪ್ರಭಾವ ಭಾಸಿಸುತ್ತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ ಭಾಸಿಸುತ್ತಿಹುದು ಅಶೇಷ ಜೀವರಿಗೆ ಈಶನೆಂಬ ಭಾವ ಶ್ರೀಶನಲ್ಲಿ ಕೀಲೈಸು ಮನವಗಿರಿ ಜೇಷ ಮಹಾದೇವ ಶ್ರೀಶನಲ್ಲಿ ಕೀಲೈಸು ಮನವ. ಬ್ರಹ್ಮೋತ್ಸವಗಳ ಅಂಗವಾಗಿ ಶುಕ್ರವಾರ ಬೆಳಗ್ಗೆ ಭೂತವಾಹನ ಸೇವೆ ಜರುಗಿತು. ಸ್ವರ್ಣಾಭರಣಗಳು, ಸುಗಂಧ ಪುಷ್ಪಮಾಲೆಗಳಿಂದ ಸುಂದರ ಶೋಭಿತರಾಗಿ ಅಲಂಕೃತಗೊಂಡ ಶ್ರೀ ಕಪಿಲೇಶ್ವರ ಸ್ವಾಮಿಯನ್ನು ಭೂತವಾಹನದಲ್ಲಿ ಆಸೀನಗೊಳಿಸಿ ಹಾಗೆಯೇ ಪಲ್ಲಕ್ಕಿಯಲ್ಲಿ ಶ್ರೀ ಕಾಮಾಕ್ಷಿ ಅಮ್ಮನವರನ್ನು ಆಸೀನರನ್ನಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿದರು. ತರುವಾಯ ತಾಳಮೇಳ, ಮಂಗಳವಾದ್ಯ, ಕೇರಳ ವಾದ್ಯಗಳ ಕೋಲಾಟ ಪ್ರದರ್ಶನಗಳ ನಡುವೆ ತಿರುನಗರಿ ಬೀದಿಗಳಲ್ಲಿ ಸ್ವಾಮಿಯವರ ಭೂತವಾಹನ ಸೇವೆ ಜರುಗಿತು. ಈ ಭೂತವಾಹನದಲ್ಲಿ ಸ್ವಾಮಿಯನ್ನು ಕಂಡ ಭಕ್ತರು ಹೆಜ್ಜೆ ಹೆಜ್ಜೆಗೂ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಮೃತ್ಯುಂಜಯ ನಿನ್ನುತ್ತಮ ಪದಯುಗ ಭೃತ್ಯನು ಸರ್ವತ್ರ ಹತ್ತಿರ ಕರೆದು ಅಪತ್ಯನಂತೆ ಪೊರೆಯುತ್ತೀರೋ ತ್ರಿನೇತ್ರ ಮೃತ್ಯುಂಜಯ ನಿನ್ನುತ್ತಮ ಪದಯುಗ ಭೃತ್ಯನು ಸರ್ವತ್ರ ಹತ್ತಿರ ಕರೆದು ಅಪತ್ಯನಂತೆ ಪೊರೆಯುತ್ತೀರೋ ತ್ರಿನೇತ್ರ ತೆತ್ತಿಗನಂತೆ ಕಾಯುತ್ತೀ ಹೆ ಬಾಣನ ಸತ್ಯಾದಿ ಸುಚರಿತ್ರ ತೆತ್ತಿಗನಂತೆ ಕಾಯುತ್ತೀ. ದ್ವಾದಶ ಜ್ಯೋತಿರ್ಲಿಂಗ ಕ್ಷೇತ್ರ, ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಶ್ರೀಶೈಲಂನಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಬ್ರಹ್ಮೋತ್ಸವಗಳು ಜರುಗುತ್ತಿವೆ. ಬ್ರಹ್ಮೋತ್ಸವಗಳ ಸಂದರ್ಭವಾಗಿ ಗುರುವಾರ ಸಂಜೆ ಶ್ರೀ ಭ್ರಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಭೃಂಗಿ ವಾಹನ ಸೇವೆ ನಿರ್ವಹಿಸಿದರು. ಸ್ವರ್ಣಾಭರಣ, ಸುಗಂಧ ಪುಷ್ಪಮಾಲೆಗಳ ಅಲಂಕಾರ ಭೂಷಿತರಾದ ಶಿವಪಾರ್ವತಿಯರನ್ನು ಅರ್ಚಕರು ಭೃಂಗಿ ವಾಹನದಲ್ಲಿ ಆಸೀನರನ್ನಾಗಿಸಿ ಪ್ರತ್ಯೇಕ ಪೂಜೆಗಳನ್ನು ಮಾಡಿದರು. ಆನಂತರ ವಿಭಿನ್ನ ಸಾಂಸ್ಕೃತಿಕ ಕಲಾರೂಪಗಳ ಪ್ರದರ್ಶನಗಳು, ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಬೀದಿಗಳಲ್ಲಿ ಭೃಂಗಿ ವಾಹನ ಸೇವೆ ನಯನ ಮನೋಹರವಾಗಿ ಜರುಗಿತು. ಚೆನ್ನೈ ಮಹಾನಗರ ಟಿ ನಗರದಲ್ಲಿ ನೆಲೆಸಿರುವ ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಅತ್ಯಂತ ಶಾಸ್ತ್ರೋಕ್ತವಾಗಿ ನೆರವೇರುತ್ತಿವೆ. ವಾರ್ಷಿಕೋತ್ಸವಗಳ ಅಂಗವಾಗಿ ಶುಕ್ರವಾರ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಪಲ್ಲಕ್ಕಿ ಉತ್ಸವ ನೆರವೇರಿಸಲಾಯಿತು. ಮೊದಲಿಗೆ ಶ್ರೀ ಪದ್ಮಾವತಿ ಅಮ್ಮನವರನ್ನು ಬಂಗಾರದ ಆಭರಣಗಳು,
ಪಟ್ಟುವಸ್ತ್ರ ಸುಗಂಧಭರಿತ ಪುಷ್ಪಗಳಿಂದ ಅಲಂಕರಿಸಿ ಸುಂದರವಾಗಿ ಅಲಂಕೃತಗೊಂಡ ಪಲ್ಲಕ್ಕಿಯಲ್ಲಿರಿಸಿ ಪ್ರತ್ಯೇಕವಾಗಿ ಪೂಜೆಗಳನ್ನು ನೆರವೇರಿಸಿ ಆನಂತರ ಮಂಗಳವಾದ್ಯ, ವಿವಿಧ ಕಲಾವೃಂದಗಳ ಪ್ರದರ್ಶನ, ಅಶೇಷ ಭಕ್ತರೊಂದಿಗೆ ಅಮ್ಮನವರು ಪಲ್ಲಕ್ಕಿಯಲ್ಲಿ ವಿಹರಿಸುತ್ತಾ ಭಕ್ತರಿಗೆ ದರ್ಶನವಿತ್ತರು. ಬ್ರಹ್ಮೋತ್ಸವಗಳ 4ನೆಯ ದಿನ ಗುರುವಾರ ಮಧ್ಯಾಹ್ನ ತಾಯಿಗೆ ಸ್ನಪನ ತಿರುಮಂಜನ ನೆರವೇರಿತು. ಆಲಯದ ಮಂಟಪದಲ್ಲಿ ಪ್ರತ್ಯೇಕವಾಗಿ ಏರ್ಪಾಟು ಮಾಡಿದ್ದ ಸ್ನಾನಪೀಠದಲ್ಲಿ ಅಮ್ಮನವರನ್ನು ಆಸೀನಗೊಳಿಸಿ ವಿಶ್ವಕ್ಸೇನಾರಾಧನೆ, ಪುಣ್ಯಾಹವಾಚನ, ಕಳಶ ಪೂಜೆಯನ್ನು ಮಾಡಿ ನಂತರ ಹಲವು ಬಗೆಯ ಹಣ್ಣಿನ ರಸ, ಸುಗಂಧಭರಿತ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕವನ್ನು ನಿರ್ವಹಿಸಿ ಅರಿಶಿನ, ಚಂದನ, ತುಳಸಿ ಮಾಲೆಗಳನ್ನು ತಾಯಿಗೆ ಸಮರ್ಪಿಸಿ ಪವಿತ್ರ ಜಲದಿಂದ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿದರು. ಹಾಗೆಯೇ ಗುರುವಾರ ರಾತ್ರಿ ಅಮ್ಮನವರಿಗೆ ಹನುಮಂತ ವಾಹನ ಸೇವೆಯು ಘನವಾಗಿ ಜರುಗಿತು. ಸ್ವರ್ಣಾಲಂಕಾರ ಭೂಷಿತರಾದ ಶ್ರೀ ಪದ್ಮಾವತಿ ಅಮ್ಮನವರನ್ನು ಅರ್ಚಕರು ಹನುಮಂತ ವಾಹನದಲ್ಲಿ ಆಸೀನರನ್ನಾಗಿಸಿದರು. ಆನಂತರ ಶ್ರೀ ಪದ್ಮಾವತಿ ಅಮ್ಮನವರಿಗೆ ಪ್ರತ್ಯೇಕ ಪೂಜೆಗಳನ್ನು ನೆರವೇರಿಸಿ ನಂತರ ತಾಳಮೇಳ, ಮಂಗಳವಾದ್ಯಗಳ ನಡುವೆ ಆಲಯದ ಬೀದಿಗಳಲ್ಲಿ ಜಗನ್ಮಾತೆಯು ಹನುಮಂತ ವಾಹನವನ್ನೇರಿ ವಿಹರಿಸುತ್ತಾ ಭಕ್ತರಿಗೆ ಅಭಯ ಪ್ರದಾನವಿತ್ತರು.
ತಿರುಪತಿ ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತಗೋ ಪ್ರದಕ್ಷಿಣಾ ಮಂದಿರದಲ್ಲಿರುವ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಶುಕ್ರವಾರದ ಪ್ರಯುಕ್ತ ಅಭಿಷೇಕ ಸೇವೆಯು ನಯನಾನಂದಕರವಾಗಿ ಜರುಗಿತು. ತಿರುಮಲ ತಿರುಪತಿ ದೇವಸ್ಥಾನಂ ತಿರುಪತಿ ಅಲಿಪಿರಿ ಸೋಪಾನ ಮಾರ್ಗದ ಬಳಿ ನಿರ್ಮಿಸಿರುವ ಅದ್ಭುತ ಪ್ರದೇಶವೇ ಈ ಸಪ್ತಗೋ ಪ್ರದಕ್ಷಿಣಾ ಮಂದಿರ. ಗೋವಿಂದನ ದರ್ಶನಾರ್ಥ ಸಪ್ತಗಿರಿಗಳಿಗೆ ಪ್ರಯಾಣಿಸುವ ಭಕ್ತ ಕೋಟಿಯೊಂದಿಗೆ ತಿರುಪತಿ ವಾಸಿಗರು ಈ ಗೋಮಂದಿರಕ್ಕೆ ತೆರಳಿ ಬಂದು ಗೋಮಾತೆಗಳ ಸೇವೆಗಳಲ್ಲಿ ತಲ್ಲೀನರಾಗುತ್ತಿದ್ದಾರೆ. ಇಂತಹ ವಿಶೇಷವಾದ ಗೋಮಂದಿರದಲ್ಲಿ ಶುಕ್ರವಾರ ಬೆಳಗ್ಗೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಜರುಗಿತು. ಅರ್ಚಕರು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂಜೆಯನ್ನು ನೆರವೇರಿಸಿ ಆನಂತರ ಪಂಚಾಮೃತಗಳಿಂದ ಹಾಗೂ ಪರಿಮಳ ದ್ರವ್ಯಗಳಿಂದ ಸಂಪ್ರದಾಯಬದ್ಧವಾಗಿ ಸ್ವಾಮಿಗೆ ಅಭಿಷೇಕವನ್ನು ನಿರ್ವಹಿಸಿದರು. ಆನಂತರ ಪುಷ್ಪಗಳಿಂದ ಅಲಂಕರಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಆರತಿಯನ್ನು ಸಮರ್ಪಿಸಿದರು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಕುಂಭಮೇಳದ ತ್ರಿವೇಣಿ ಸಂಗಮವು ಭಕ್ತರ ಪುಣ್ಯ ಸ್ನಾನಗಳಿಂದ ರಾರಾಜಿಸುತ್ತಿದೆ. ಕುಂಭಮೇಳದ ಭಕ್ತರಿಗೆ ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಭಾಗ್ಯ ಕಲ್ಪಿಸುವುದಕ್ಕಾಗಿ ಸೆಕ್ಟಾರ್ 6ನ ಪ್ರಾಂತ್ಯದಲ್ಲಿ ಟಿಟಿಡಿ ಶ್ರೀವಾರಿ ನಮೂನಾ ಆಲಯವನ್ನು ಏರ್ಪಾಟು ಮಾಡಿ ಸ್ವಾಮಿಗೆ ನಿತ್ಯ ಕೈಂಕರ್ಯಗಳನ್ನು ನೆರವೇರಿಸಿದರು. ಈ ಸಂದರ್ಭವಾಗಿ ಬೆಳಗ್ಗೆ ಪಂಡಿತರು ಲೋಕಕ್ಷೇಮಕ್ಕಾಗಿ ಸಂಕಲ್ಪಪೂರ್ವಕವಾಗಿ ಚತುರ್ವೇದ ಹವನ ವೇದೋಕ್ತವಾಗಿ ನಿರ್ವಹಿಸಿದರು. ನಂತರ ಪೂರ್ಣಾಹುತಿಯನ್ನು ಸಮರ್ಪಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಗೋವಿಂದ ನಮೋ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಮೋ ಗೋವಿಂದ
ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಬ್ರಹ್ಮೋತ್ಸವ ಶ್ರೀನಿವಾಸ ಮಂಗಾಪುರದಲ್ಲಿ ಇದೇ ತಿಂಗಳ 18ನೇ ತಾರೀಖಿನಿಂದ 26ನೇ ತಾರೀಖಿನವರೆಗೂ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ ತಪ್ಪದೆ ವೀಕ್ಷಿಸಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲಿನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ 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 ಕಲ್ಯಾಣ ವೆಂಕಟೇಶ್ವರ ಗೋವಿಂದ. ಗೋವಿಂದ ಗೋವಿಂದ ತಿರುಮಲ ವಾಸ ಗೋವಿಂದ ಗೋವಿಂದ. ತಿರುಪತಿ ಸಮೀಪದಲ್ಲಿರುವ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯವರ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಿವೆ. ಉತ್ಸವಗಳ ಅಂಗವಾಗಿ ಸ್ವಾಮಿಯವರಿಗೆ ನಿರ್ವಹಿಸುತ್ತಿರುವ ವಾಹನ ಸೇವೆಗಳಲ್ಲಿ ಮೊದಲು ಪ್ರದರ್ಶನಗೊಳ್ಳುತ್ತಿರುವ ಸಾಂಸ್ಕೃತಿಕ ಪ್ರದರ್ಶನಗಳು ಭಕ್ತರನ್ನು ತನ್ನತ್ತ ಸೆಳೆಯುತ್ತಿವೆ. ಟಿಟಿಡಿ ಹಿಂದೂ ಧರ್ಮ ಪ್ರಚಾರ ಪರಿಷತ್ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಆಧ್ವರ್ಯದಲ್ಲಿ ಶುಕ್ರವಾರ ಬೆಳಗ್ಗೆ ಜರುಗಿದ ಕಲ್ಪವೃಕ್ಷ ವಾಹನ ಸೇವೆಗಳಲ್ಲಿ ತಾಡಿಪತ್ರಿಯ ವಂದನಾ ಡಾನ್ಸ್ ಅಕಾಡೆಮಿಯವರ ಕುಚುಪುಡಿ ನೃತ್ಯ ಪ್ರದರ್ಶನ ವಿಶೇಷವಾಗಿ ಆಕರ್ಷಣೀಯವಾಗಿತ್ತು. ಹಾಗೆಯೇ ಪಾಲಕೊಲುಕುವಿನ ವೆಂಕಟ ಜನುಮಲ್ಲಮ್ಮನ ವೃಂದ, ತಿರುಪತಿಯ ವೈಭವ ಕೋಲಾಟ ವೃಂದದ ಕೋಲಾಟ ಪ್ರದರ್ಶನವು ನಯನಾನಂದಕರವಾಗಿದ್ದವು. ಹಾಗೆಯೇ ತಿರುಪತಿಯ ಅನ್ನಮಯ್ಯ ಡಾನ್ಸ್ ಅಕಾಡೆಮಿಯ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀಕೃಷ್ಣ ಸ್ವಾಮಿಯ ವೇಷಧಾರಿಗಳು ಆಕರ್ಷಕರಾಗಿದ್ದರು.
ನಗರದ ಕೋಟೆಯಲ್ಲಿ ನೆಲೆಸಿರುವ ಶ್ರೀ ಮಹಾಲಕ್ಷ್ಮಿ, ಶ್ರೀ ಗಣಪತಿ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ಗಣಪನಿಗೆ ವಿಶೇಷವಾಗಿ ಪಂಚಾಮೃತಗಳಾದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಿಂದ ಅಭಿಷೇಕವನ್ನು ಮಾಡಿದರು. ಆನಂತರ ಮಂಗಳ ದ್ರವ್ಯಗಳಾದ ಅರಿಶಿಣ, ಕುಂಕುಮ, ಚಂದನ, ವಿಭೂತಿಗಳಿಂದ ಅಭಿಷೇಕವನ್ನು ಮಾಡಿ ನಂತರ ವಕ್ರತುಂಡನಿಗೆ ವಜ್ರಾಂಗಿ ಅಲಂಕಾರವನ್ನು ಮಾಡಿದರು. ಆನಂತರ ಆಲಯದ ಉಪಾಲಯದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೂ ಅಲಂಕರಿಸಿ ಎಲ್ಲ ದೇವರುಗಳಿಗೆ ಆರತಿಯನ್ನು ಬೆಳಗಿದರು. ಅನೇಕ ಮಂದಿ ಭಕ್ತರು ಈ ಪೂಜೆಯಲ್ಲಿ ಪಾಲ್ಗೊಂಡು ದೇವರುಗಳನ್ನು ದರ್ಶಿಸಿ ಪುನೀತರಾದರು. ಧರ್ಮಪುರಿ ಜಿಲ್ಲೆಯ ಆದಿಯಮ್ಮನ್ ಕೋಟೆಯಲ್ಲಿರುವ ಕಾಲಭೈರವ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಜರುಗಿಸಲಾಯಿತು. ಈ ಪ್ರಯುಕ್ತ ಪ್ರತಿ ತಿಂಗಳು ತೈಪಿರೈ ಅಷ್ಟಮಿಯ ದಿನದಂದು ತಮಿಳುನಾಡಿನ ವಿವಿಧ ಜಿಲ್ಲೆಗಳು ಮತ್ತು ಕರ್ನಾಟಕದ ಹಲವು ಭಕ್ತರು ಈ ದೇವಾಲಯಕ್ಕೆ ಬಂದು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲು ಕುಂಬಳಕಾಯಿ ಮತ್ತು ತೆಂಗಿನಕಾಯಿ ದೀಪಗಳನ್ನು ಬೆಳಗಿಸುವ ಮೂಲಕ ಸ್ವಾಮಿಯನ್ನು ಪೂಜಿಸುವರು. ತೈಪಿರೈ ಅಷ್ಟಮಿಯ ದಿನ ಬೆಳಗಿನ ಜಾವ ಭೈರವನಿಗೆ ಅಭಿಷೇಕವನ್ನು ಮಾಡಲಾಯಿತು. ರಾಜವೇಷದಲ್ಲಿ ದೇವರು ಭಕ್ತರಿಗೆ ದರ್ಶನವನ್ನು ನೀಡಿದರು. ಬೆಳಗಿನ ಜಾವದಿಂದಲೇ ಕಾಲಭೈರವನನ್ನು ಪೂಜಿಸಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದರು. ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯಿಂದ ಭಕ್ತರಿಗೆ ಪ್ರಸಾದವನ್ನು ವಿತರಿಸಲಾಯಿತು. ಆಂಧ್ರ ಕರ್ನಾಟಕದ ಗಡಿಭಾಗದಲ್ಲಿರುವ ದಂಡಿಕುಪ್ಪಂ ಗ್ರಾಮದಲ್ಲಿ ನೆಲೆಸಿರುವ ರಣಗಂಗಮ್ಮ ದೇವಿಗೆ ಶುಕ್ರವಾರದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಆಚರಿಸಲಾಯಿತು. ಈ ಪ್ರಯುಕ್ತ ತಾಯಿಗೆ ಪಂಚಾಮೃತಗಳಾದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮುಂತಾದ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡಿದರು. ತದನಂತರ ಮಂಗಳ ದ್ರವ್ಯಗಳಾದ ಅರಿಶಿಣ, ಕುಂಕುಮಗಳಿಂದ ಮನೋಹರವಾಗಿ ಅಭಿಷೇಕವನ್ನು ಮಾಡಿದರು. ತದನಂತರ ನೂತನ ವಸ್ತ್ರ, ಬಗೆ ಬಗೆಯ ಪುಷ್ಪಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನೆಯೊಂದಿಗೆ ಕರ್ಪೂರದ ಆರತಿಯನ್ನು ಬೆಳಗಿದರು. ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಗೆ ಶರಣಾದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಸದ್ಗುರು ಶ್ರೀ ಯೋಗಿನಾರಾಯಣ ತಾತಯ್ಯನವರ ಗುರುಪಾದುಕಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸದ್ಗುರು ತಾತಯ್ಯನವರು ರಚಿಸಿರುವ ರಾಮ ರಾಮ, ಮುಕುಂದ ಮಾಧವ,
ರಾಮ ಸದ್ಗುರು ಕೇಶವ, ರಾಮ ದಶರಥ ತನಯ ದೇವ, ರಾಮ ಶ್ರೀನಾರಾಯಣ ಎಂಬ ನಾಮಮಂತ್ರದ ಜಪವನ್ನು ಸಾಮೂಹಿಕವಾಗಿ ಪಠಿಸುತ್ತಾ ಪಾದುಕಾ ಪೂಜೆಯನ್ನು ನೆರವೇರಿಸಲಾಯಿತು. ಅಷ್ಟೋತ್ತರ ಮಹಾಮಂಗಳಾರತಿಯನ್ನು ಸಮರ್ಪಿಸಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ದರು. ಕೋಲಾರದ ಹೊಳ್ಳಬಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಚೌಡೇಶ್ವರಿ ದೇವಿಗೆ ಶುಕ್ರವಾರದ ಪ್ರಯುಕ್ತ ಅಭಿಷೇಕ ಪೂಜೆಗಳು ಜರುಗಿದವು. ಈ ಪ್ರಯುಕ್ತ ಶ್ರೀ ಚೌಡೇಶ್ವರಿ ತಾಯಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು ಮುಂತಾದ ಪಂಚಾಮೃತಗಳಿಂದ ಅಭಿಷೇಕವನ್ನು ಮಾಡಿ ತದನಂತರ ಮಂಗಳ ದ್ರವ್ಯಗಳಾದ ಅರಿಶಿನ, ಕುಂಕುಮಾದಿಗಳಿಂದ ನಯನಾನಂದಕರವಾಗಿ ಅಭಿಷೇಕವನ್ನು ಮಾಡಿದರು. ತದನಂತರ ತಾಯಿಗೆ ಬೆಳ್ಳಿ ಕವಚವನ್ನು ತೊಡಿಸಿ ಸುಗಂಧ ಪುಷ್ಪ ಮಾಲೆಗಳಿಂದ ಅಲಂಕರಿಸಿ ಅರ್ಚನೆಯೊಂದಿಗೆ ಆರತಿಯನ್ನು ಬೆಳಗಿದರು. ಶುಕ್ರವಾರದ ಪೂಜೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸಪ್ತ ಮಾತೃಕೆಯರನ್ನು ಶ್ರೀ ಚೌಡೇಶ್ವರಿ ತಾಯಿಯನ್ನು ದರ್ಶಿಸಿ ಪಾವನರಾದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ವಿಶೇಷತೆ ನಿಮಗಾಗಿ. ಪಾವನ ಗಂಗಾ ನದಿ ತೀರದಲ್ಲಿ ಗಂಗೆಯ ಉಪನದಿಗಳಾದ ವರಣ, ಅಸಿಗಳ ಮಧ್ಯೆ ನೆಲೆಸಿರುವ ಅಮರಧಾಮವೇ ಕಾಶಿ ಕ್ಷೇತ್ರ. ಸನಾತನ ಧರ್ಮದ ಪ್ರಚಾರದಲ್ಲಿ ವೈಜ್ಞಾನಿಕವಾಗಿ, ಚಾರಿತ್ರಿಕವಾಗಿ ಪ್ರಸಿದ್ಧಿ ಪಡೆದಿರುವ ಪಟ್ಟಣವಿದು. ಸುಮಾರು 2500 ವರ್ಷಗಳ ಪೂರ್ವದಲ್ಲಿ ಮಹೋನ್ನತ ವೈಭವದಿಂದ ಬೆಳಗುಂದಿತು ಈ ಕಾಶಿಕಾಪುರಿ ಎಂದು ಇತಿಹಾಸ ತಿಳಿಸುತ್ತಿದೆ. ಭರತ ಭೂಮಿಯಲ್ಲಿ ಹರಿಯುವ ಪಾವನ ಗಂಗಾ ನದಿಯ ಸ್ವಚ್ಛ ಜಲವು ಆ ಸೇತು ಹಿಮಾಚಲದಲ್ಲಿ
ಕೆಲವೆಡೆಯಲ್ಲಿ ಅಂತರ್ಲೀನವಾಗಿ ಪ್ರವಹಿಸುತ್ತಿದೆ. ಹಾಗೆಯೇ ಸುಜ್ಞಾನದ ಸುಗಂಧದಿಂದ ಭರತಖಂಡದ ಸನಾತನ ಸಂಸ್ಕೃತಿಯ ವೈಭವವನ್ನು ಜಗತ್ತಿನಾದ್ಯಂತ ಸಾರುವ ನಿಲಯವಾಗಿ ಭರತ ಮಾತೆಯನ್ನು ಸಗರ್ವವಾಗಿ ಪಾವನವಾಗಿಸುತ್ತಿದೆ ಈ ಕಾಶಿ ಪಟ್ಟಣ. ದೇಶದಾದ್ಯಂತ ಹರಡಿರುವ ಎಲ್ಲ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳಿಗೆ ಮೂಲ ಸೂತ್ರವಾಗಿದ್ದು, ಒಂದೇ ದಾರದಲ್ಲಿ ಅಡಗಿರುವ ಮಣಿಗಳಂತೆ ಭಿನ್ನ ತತ್ವದಲ್ಲಿ ಏಕತ್ವವನ್ನು ಸಾರಿದ ಘನತೆಯು ಕಾಶಿಕಾಪುರಿಗೆ ಸಲ್ಲುತ್ತದೆ. ಗಂಗಾ ಸ್ನಾನವನ್ನು, ಸ್ವಾಮಿಯ ಕೈಂಕರ್ಯಗಳನ್ನು ಮಾಡುವ ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತಾ, ಸಪ್ತ ಮಹಾಪುರಗಳಲ್ಲಿ ಒಂದಾಗಿ ರಾರಾಜಿಸುತ್ತಾ ವರಪ್ರದಾಯಕವಾಗಿ ಕಾಶ್ಯಾಂತೂ ಮರಣಾನ್ ಮುಕ್ತಿ ಎಂಬ ಸೂಕ್ತಿಯನ್ನು ಸಾರ್ಥಕವಾಗಿಸುತ್ತಿದೆ ಈ ಕಾಶಿ ಕ್ಷೇತ್ರ. ವಿಶ್ವನಾಥನು ಜಗತ್ಪತಿಯಾಗಿ ಈ ಕ್ಷೇತ್ರದಲ್ಲಿ ಮರಣಿಸುವರಿಗೆ ತಾರಕ ಮಂತ್ರೋಪದೇಶವನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಸಾದಿಸುತ್ತಿದ್ದಾನೆ. 12 ಜ್ಯೋತಿರ್ಲಿಂಗಗಳಲ್ಲೂ 18 ಶಕ್ತಿಪೀಠಗಳಲ್ಲೂ ವಿಶೇಷ ಪ್ರಾಧಾನ್ಯತೆಯನ್ನು ಪಡೆದಿದೆ ಈ ಕಾಶಿ ಕ್ಷೇತ್ರ. ಇಲ್ಲಿಯ ಸ್ವಾಮಿಯು ವಿಶ್ವೇಶ್ವರನಾದರೆ ಕ್ಷೇತ್ರ ಪಾಲಕನು ಕಾಲಭೈರವನು, ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ವಿಶಾಲಾಕ್ಷಿ ದೇವಿ. ಇಲ್ಲಿ ಭಕ್ತರು ಸ್ನಾನ ಮಾಡಲು ಸ್ನಾನ ಘಾಟ್ಗಳಿವೆ. ಅವುಗಳಲ್ಲಿ 64 ಘಾಟುಗಳು ಬಹು ಪ್ರಸಿದ್ಧವಾಗಿದೆ. ಆಲಯದಲ್ಲಿನ ಜ್ಯೋತಿರ್ಲಿಂಗವು ಮಧ್ಯಭಾಗದಲ್ಲಿದ್ದು, ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಅಭಿಷೇಕ ಮಾಡಿದ ಗಂಗಾ ಜಲವು ಸದಾ ಇರುತ್ತದೆ. ಆದರೆ ಭಕ್ತರು ತರುವ ಗಂಗಾ ಜಲದಿಂದಲೇ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯವೂ ದಕ್ಷಿಣಾದಿಯ ರಾಮೇಶ್ವರ ಮೊದಲಾದ ಕ್ಷೇತ್ರಗಳಿಂದ ತಂದ ಪುಣ್ಯ ತೀರ್ಥದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಪ್ರಕೃತಿ ಪುರುಷರು ತಮ್ಮ ತಂದೆ ತಾಯಿಗಳಾದ ಶಿವಪಾರ್ವತಿಗಳನ್ನು ನೋಡದ ಕಾರಣದಿಂದ ಒಂದು ದಿನ ಅವರು, ನಾವು ಎಲ್ಲಿ ಜನ್ಮಿಸಿದೆವು, ನಮ್ಮ ಕರ್ತವ್ಯವೇನು ಎಂದು ಯೋಚಿಸುತ್ತಿದ್ದರು. ಆವಾಗ ಈಶ್ವರನು ಅವರಿಗೆ ತಪಸ್ಸು ಮಾಡಬೇಕೆಂಬ ಸಂದೇಶವಿತ್ತನು. ಅದು ಈ ಪ್ರಾಂತದಲ್ಲಿ ಪ್ರತಿಧ್ವನಿಸಿತು. 5 ಕ್ರೋಸಗಳಷ್ಟು ನೆಲವನ್ನು ಸೃಷ್ಟಿಸಿ ತಪಸ್ಸು ಮಾಡಬೇಕೆಂಬ ಕಾರಣದಿಂದ ಕಾಶಿ ಪಟ್ಟಣವು ನಿರ್ಮಿತವಾಯಿತೆಂದು ಒಂದು ಚಾರಿತ್ರಕ ಕಥನದಿಂದ ತಿಳಿಯುತ್ತಿದೆ. ಈಶ್ವರನ ಲಿಂಗ ಸ್ವರೂಪದಲ್ಲಿ ವಿಶ್ವೇಶ್ವರನೆಂಬ ನಾಮದಿಂದ ಈ ಕಾಶಿ ಪಟ್ಟಣದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ವಿರಾಜಮಾನನಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಪ್ರಪಂಚವೆಲ್ಲ ಮುಳುಗಿ ಹೋದರೂ ಕಾಶಿಯನ್ನು ಮಾತ್ರ ಪರಮಶಿವನು ತನ್ನ ತ್ರಿಶೂಲದಿಂದ ಎತ್ತಿ ಹಿಡಿದು ರಕ್ಷಿಸುತ್ತಾನೆಂದು ಸ್ಥಳಪುರಾಣವು ತಿಳಿಸುತ್ತಿದೆ. ಆದ್ದರಿಂದಲೇ ಕಾಶಿ ಅವನಾಶಿಯಾಗಿ, ಅಂದರೆ ನಾಶವಿಲ್ಲದ ಪ್ರಾಂತವಾಗಿ ಹೆಸರುವಾಸಿಯಾಗಿದೆ. ನಿರ್ಮಲ ಗಂಗಾ ತರಂಗಿಣಿಯು, ಪವಿತ್ರ ಜ್ಯೋತಿರ್ಮಯ ವಿಶ್ವೇಶ್ವರ ಮಹಾಲಿಂಗವು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಮಹಾದ್ಭುತ ಆನಂದವನ್ನು ಪ್ರಸಾದಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.